ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮನೆಯ ಮಗ ಅಯ್ಯೂಬ್ ನಾಟಿಕರ್ ಮಾತಾಡ್ತಿರೋದು. ಇವತ್ತು ವಿಷಯ ಏನದಪ್ಪ ಅಂತಂದ್ರೆ, ನಮ್ಮ ರಾಷನ್ ಅಂಗಡಿಗಳಲ್ಲಿ ಏನದ ಅಲ್ಲಿ ಜೋಳ ಅಕ್ಕಿ ಏನಕ್ಕೆ ಕೊಡ್ತಿರ್ತಾರೆ ಕೊಟ್ಟಾರ. ಇವತ್ತಿನ ದಿವಸ ನಾವು ಒಬ್ಬರು ನಮ್ಮ ಆಪ್ತರಾದ ನಮ್ಮ ಹಿರಿಯ ನಮ್ಮ ಸಣ್ಣ ತಮ್ಮ ಆದಂಥ ಚಂದ್ರು ಹೊಸಮನಿಯವರು ಇವತ್ತಿನ ದಿವಸ ಒಟ್ಟು ಒಂದು ವಿಡಿಯೋ ಹಾಕಿದ್ರು. ಅವರು ಏನು ಹಾಕಿದ್ರಪ್ಪ ಅಂದ್ರೆ, ಜೋಳ ತೊಗೊಂಡಾರ ಅವರು ಫುಡ್ ಇದ್ರೊಳಗೆ ರೇಷನಿಂಗ್ ಅಂಗಡಿ ಒಳಗೆ ಜೋಳ ತೊಗೊಂಡ್ರ. ಆ ಜಾಳಿನೊಳಗೆ ಇಷ್ಟು ಕಚರ ಅದ. ಆ ಕಚರಾದಾಗ ವಿಡಿಯೋದಾಗ ನೋಡಿದೆ ನಾನು, ಹ್ಯಾಂಗೆ ತಿನ್ಬೇಕು ಬಡವರು. ಅದಕ್ಕಾಗಿ ನಾನು ಫುಡ್ ಇನ್ಸ್ಪೆಕ್ಟರ್ ಸಾಹೇಬ್ ಹುಗಾರ್ ಸರ್ಗೆ ಫೋನ್ ಹಚ್ಚಿದ್ದೆ. ನಾನು ಬಹುತೇವ್ರು ಎಲ್ಲೇ ಹೊರಗಿದ್ರೆ ಕಾಣ್ತದೆ. ಇವತ್ತು ಸಂಡೇ ಅದ. ಫೋನ್ ಎತ್ತಿದ್ರು, ಅದು ಎತ್ತರು ಏನೇ ಅವ್ರಿಗೆ ಕೇಳಿಸ್ಲಾಕಿತ್ತಿಲ್ಲ. ಬಹುತೇಕ ಹಿಂದ್ರಾಗಿ ಮಾತಾಡ್ತೀನಿ ಸರ್ ಅಂತಂದ್ರೆ ಅವರು. ದಯವಿಟ್ಟು ಹುಗಾರ್ ಸರ್ ಆಗಲಿ, ನಮ್ಮ ಇಂಡಿಯಾ ತಹಶೀಲ್ದಾರ್ ಸಾಹೇಬ್ರಾಗಲಿ ಮತ್ತು ಇಂಡಿಯಾ AC ಸಾಹೇಬ್ರಾಗಲಿ, ಇಂಡಿಯಾ ಜನಪ್ರತಿನಿಧಿಗಳಾದಂಥ 3 ಬಾರಿ ಆಯ್ಕೆ ಆದಂಥ ಸನ್ಮಾನ್ಯ ಯಶವಂತರಾವ್ ಗೌಡ ಪಾಟೀಲ್ ಸಾಹೇಬ್ರಾಗಲಿ, ಬಡವರಿಗೆ ತಿನ್ಲಾಕ ನೀವು ರಾಷನಿಂಗ್ ಕೊಡ್ತೀರಿ, ಆದರೆ ಇಂಥದ್ದು ರಾಷನಿಂಗ್ ಕೊಡ್ತೀರಿ ನೀವು, ಅದು ಜಾನುವಾರು ಸಹಿತ ತಿನ್ನಲ್ಲ ಅಂಥದ್ದು. ಆ ಟೈಪ್ ಕೊಟ್ಟು ಬಡವರ ಜೊತೆ ಆಟ ಆಡ್ತಾಯಿದ್ದೀರಿ. ಇದು ಎಲ್ಲಿ ಮೆಲ್ಲಿ ಮಟ್ಟ ಸರಿ ಅನ್ನಿಸ್ತದೆ ನಿಮ್ಗೆಲ್ಲರಿಗೆ? ಸರಿ ಅನ್ನಿಸ್ತದೇನು ರೀ? ಫುಡ್ ಇನ್ಸ್ಪೆಕ್ಟರ್ ಸಾಹೇಬ್ರ ಮತ್ತು AC ಸಾಹೇಬ್ರ, ತಹಶೀಲ್ದಾರ್ ಸಾಹೇಬ್ರ ಮತ್ತು ಫುಡ್ DC ಸಾಹೇಬ್ರಿಗೆ ನಾವು ವಿಶೇಷವಾಗಿ ಮನವಿ ಮಾಡ್ತೀನಿ. ನೀವು ಫುಡ್ ಕೊಡಕತ್ತಿರಲ್ಲ, ತಿಲ್ಲಕ್ಕೆ ಕೊಡಕತ್ತೀರಿ, ಒಕ್ಕಟ್ಲಕ್ಕೆ ಕೊಡಕತ್ತಿಲ್ಲ. ಅಂಥ ಫುಡ್ ಕೊಡ್ತೀರಿ ಬಡವ್ರಿಗೆ. ಬಡವ್ರ ಜೊತೆ ಆಟ ಆಡ್ತಾಯಿದ್ದೀರಿ, ಬಡತನದಾಗ ಮಜಾಕ್ ಮಾಡಾಕ್ತೀರಿ ಬಡವ್ರು ಅದಾರತ್ತಂಥವ್ರಿಗೆ. ನೀವು ತಿತ್ತೀರೇನಂಥದ್ದು ಊಟ ಅಂಥ ಫುಡ್ ನೀವು ತಿತ್ತೀರೇನು? DC ಸಾಹೇಬ್ರ ಫುಡ್ DC ಸಾಹೇಬ್ರ ನಿಮ್ಮ ಕೈ ಜೋಡಿಸಿ ಹೇಳ್ತಾ ಇದ್ದೀನಿ, ಮನವಿ ಮಾಡ್ತಾಯಿದ್ದೀನಿ ನಿಮ್ಗೆ ನಾನು. ಅಂಥ ಫುಡ್ ಕೊಡ್ತೀರಿ ಬಡವರಿಗೆ. ಅಕ್ಕಿ ನೋಡಿದ್ರೆ ಅದ್ರೊಳಗೆ ದುನಿಯಾದ ಹೊಲಸಿರ್ತದೆ. ಈಗ ಜೋಳ ಕೊಡಕತ್ತೀರಿ, ಜೋಳ ಈ ಟೈಪ್ ಕೊಡಕತ್ತೀರಿ, ತಿನ್ನಬಾರ್ದು. ಅದು ನಾಮ್ಗೆ ವಾಸ್ತೆ ಕೊಡಕತ್ತೀರಿ. ಕರ್ತ ನಾನು ಇದ್ರವಾಗಿ ತಾವು ಏನದ ವಿಶೇಷವಾಗಿ ಒಂದು ತಂಡ ಮಾಡಬೇಕು. DC ಸಾಹೇಬ್ರೆ, ಫುಡ್ DC ಸಾಹೇಬ್ರಿಗೆ ಮತ್ತೊಮ್ಮೆ ಮನವಿ ಮಾಡ್ತಾಯಿದ್ದೀನಿ. ಇದ್ರ ಸಂಬಂಧ ಒಂದು ತಂಡ ಮಾಡಿರಿ. ಅದು ಕ್ಲಿಯರ್ ಆದಿಲ್ಲ, ಚಲೋ ಅದಾವೆಲ್ಲ, ಅದ್ರ ಸಂಬಂಧ ರಚನೆ ಮಾಡಿ, ಒಂದು ತಂಡ ರಚನೆ ಮಾಡಿ ಏನದ ಆ ಫುಡ್ ಪರಿಶೀಲನೆ ಆಗಬೇಕು. ಚಲೋ ಹೊಂಟಾದಿಲ್ಲ, ಜನರಿಗೆ ಬರೋಬ್ಬರಿ ಮುಟ್ಲಾಕತ್ತದಿಲ್ಲ ಅನ್ನೋದು ಒಂದು ಟೀಮ್ ರೆಡಿ ಮಾಡಿ ಏನದ ಅದು ನೀವು ಬಹಿರಂಗ ಪಡಿಸ್ಬೇಕು ನಮ್ಮ ಸಾರ್ವಜನಿಕರಿಗೆ. ಇಲ್ಲಿಕಂದ್ರೆ ತಿಂದು ಯಾರ್ಯಾರ ಸತ್ರಪ್ಪ ಅಂದ್ರೆ ನಿಮ್ಮ ಹಣದ ಮ್ಯಾಗ ನಾವು ಬಿಡೋಲ್ಲ ಯಾರು. ಫುಡ್ ಇನ್ಸ್ಪೆಕ್ಟರ್ ಆಗಲಿ, ತಹಶೀಲ್ದಾರ್ ಆಗಲಿ, AC ಆಗಲಿ, ಫುಡ್ DC ಆಗಲಿ, ನಾವೆಲ್ಲ ಬಡವರು ಕೂಡಿ ಎಲ್ಲ ಹಿಂದುಳಿದ ಸಮಾಜದವರು ಎಲ್ಲರೂ ಬಡವರು ತಿನ್ನುವಂಥದ್ದು ಊಟದು. ಆ ಊಟದಾಗ ನೀವು ಕಲ್ಲ, ಮಣ್ಣು, ಉಸಕ, ಹಿಟ್ಟು ಅಂಥ ಕಚರ ತಿನ್ನಿಸ್ತೀರಿ ನಮ್ಮೆಲ್ಲರಿಗೆ. ನೀವು ಮನುಷ್ಯರಿದ್ದೀರಿ, ನಾವು ಮನುಷ್ಯರಿದ್ದೀವಿ. ವ್ಯತ್ಯಾಸ ಏನದಪ್ಪ ಅಂದ್ರೆ, ನೀವು ಗೌರ್ಮೆಂಟ್ ಸರ್ವೆಂಟ್ ಇದ್ದೀರಿ, ನಾವು ದುಡಿಯೋರು ಇದ್ದೀವಿ. ದುಡಿಯೋರಿಗೆ ಇಂಥ ಊಟ ಮಾಡಿಸ್ತೀರಿ ನೀವು. ನಿಮ್ಗೆ ನಾಚಿಕೆ ಬರಬೇಕು. ಇದು ಸರಿ ಅನ್ನಿಸ್ತಾ ಇಲ್ಲ ನನಗೆ. ಇದು ಬಹುತೇಕ ನೀವು ಮನುಷ್ಯರಿದ್ದೀರಿ, ನಾವು ಮನುಷ್ಯರಿದ್ದೀವಿ. ನೀವು ಅದೇ ತಿತ್ತೀರಿ, ನಾವು ಅದೇ ತಿತ್ತೀವಿ. ಆದ್ರೆ ನೀವು ದುಡ್ಡಿನವ್ರು ಇದ್ದೀರಿ, ಸಾವುಕಾರ ಇದ್ದೀರಿ ಅಂತ ನೀವು ಎಲ್ಲರೇ ಖರೀದಿ ಮಾಡಿ ತಿತ್ತಿರಬೇಕು. ನಾವು ಬಡವರು ನೀವು ಕೊಟ್ಟಿದ್ದೇನದ ಅದು ತಿನ್ನಬೇಕಾಗ್ತದೆ. ಸೋಸಿ ಮಾಡಿ ಅದಕ್ಕೆಲ್ಲ ಇದು ಮಾಡಿ ಅದು ಆ ಟೈಪ್ ನೀವು ಕುಡ್ದಿರ್ತದೆ. ಸರಿ ಅನ್ನಿಸ್ತದೆ ನಿಮ್ಗೆ? ನಿಮ್ಮ ಮನಸ್ಸಿಗೆ ತೃಪ್ತಿ ಅನ್ನಿಸ್ತದೇನೋ, ಮನಸ್ಸರೇ ಸಾಕ್ಷಿ ಕೊಡ್ತದೇನೋ? ಯಾಕಂದ್ರೆ ಈಗಿನ ಕಾಲದಾಗ ಮೊದಲಿನಂಗೆ ನಮ್ದು ಏಜ್ ಇಲ್ಲ. 50-60 ನಾವು ಖಲಾಸ್ ಆಗ್ತೀವಿ. ಅದ್ರಾಗ ಹಾರ್ಟ್ ಅಟ್ಯಾಕ್ ಆಗಿರ್ತದೆ, ಏನಾರು ಆಗಿರ್ತದೆ. ಬಡವರಿಗೆ ಸಾಯಿ ಹೊಡೆದು ಕೆಲಸ ಮಾಡಬಾರದಂತ ಈ ಮೂಲಕ ನಾನು ವಿನಂತಿ ಮಾಡ್ತೀನಿ. ಎಷ್ಟು ಫುಡ್ ಇನ್ಸ್ಪೆಕ್ಟರ್ ಅದಾರ, ಅವು ಇನ್ಸ್ಪೆಕ್ಟರ್ ಏನದ ಡಿಸ್ಟಿಕ್ ಒಳಗಾಗಲಿ, DC ಸಾಹೇಬರು ಅವ್ರಿಗೆ ಒಂದು ಆದೇಶ ಹೊಡಿಸ್ಬೇಕು. ಅದು ಎಲ್ಲ ಸರಿಯಾಗಿ ಮುಟ್ಲಾಗ್ತದಿಲ್ಲ, ಸರಿಯಾಗಿ ಕೊಡಕತ್ತರಿಲ್ಲ. ಅದು ಫುಡ್ ನೀವು ಕೊಡಕತ್ತಿರೋ ತಿನ್ನು ಫುಡ್, ಅದು ಒಕ್ಕಾಟು ಫುಡ್, ಅದು ಏನು ಸಾಯಿಸ್ಲಾಕ ಕೊಡಕತ್ತೀರಿ. ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಏನದ ನೀವು ಎಲ್ಲ ನಮ್ಮ ಬಹಿರಂಗ ಪಡಿಸ್ಬೇಕು. ಇಂಡಿ ತಹಶೀಲ್ದಾರ್ ಸಾಹೇಬ್ರಾಗಲಿ, AC ಸಾಹೇಬ್ರಾಗಲಿ, ಇಂಡಿ ಫುಡ್ ಇನ್ಸ್ಪೆಕ್ಟರ್ ಆದಂಥ ಸನ್ಮಾನ್ಯ ಇವರು ಹುಗಾರ್ ಸಾಹೇಬ್ರಾಗಲಿ, ಹುಗಾರ್ ಸಾಹೇಬ್ರ ನಿಮಗೆ ವಿಶೇಷವಾಗಿ ನಾನು ಕೈ ಜೋಡಿಸಿ ಮನವಿ ಮಾಡ್ತಾಯಿದ್ದೀನಿ. ಇದ್ರ ಮ್ಯಾಗ ನೀವು ಆ್ಯಕ್ಷನ್ ತೊಗೊಳಿಲ್ಲಪ್ಪ ಅಂತಂದ್ರೆ ನಾವೆಲ್ಲ ಬಡವರು ಬಗ್ಗರು ಎಲ್ಲರೂ ವಿಶೇಷವಾಗಿ ಇದ್ರ ಬಗ್ಗೆ ಸೀರಿಯಸ್ನೆಸ್ ತೊಗೊಂಡೇನದ ನಿಮ್ಮ ಮ್ಯಾಗ ವಿರೋಧ ನಾವು ಏನು ಮಾಡಬೇಕದು ನಾವು ಮಾಡ್ತೇವೆ. ನಮ್ಗೆ ಗೊತ್ತದು ಏನು ಮಾಡ್ಬೇಕು ಅನ್ನೋದು. ಚೆಂದಾಗಿ ಒಂದು ಹೋರಾಟ ಹಾಕೋತೀವಿ. ನಿಮ್ಗೆ ನಾವು ಅನ್ಯಾಯ, ನಮ್ಮ ಬಡವರಿಗೆ ಅನ್ಯಾಯ ಆದ್ರೆ ನಾವು ಹೊಟ್ಟೆ ಬಿಡೋಲ್ಲ. ಅದಕ್ಕೆ ನಾನಂತೂ ಹೊಟ್ಟೆ ಸಹಿಸಲ್ಲ. ಅದಕ್ಕಾಗಿ ಮತ್ತೊಮ್ಮೆ ನಿಮ್ಗೆ ಇಂಡಿಯಾ ಶಾಸಕರು ಹೇಳ್ತೀನಿ ನಾನು, ಸಾಹೇಬ್ರ ನೀವು ಭಾಳ ದೊಡ್ಡ ಮಾತಾಡ್ತಿರ್ತೀರಿ, ಬಡವರ ಬಗ್ಗೆ ಭಾಳ ಕಾಳಜಿ ತೋರಿಸ್ತಿರ್ತೀರಿ. ಅದಕ್ಕಾಗಿ ತಾವು ವಿಶೇಷವಾಗಿ AC ಅವ್ರ ತಹಶೀಲ್ದಾರ್, DC ಫುಡ್ DCಗೆ ಮಾತಾಡಬೇಕು. ಈ ಟೈಪ್ ಅನ್ನೋದ ಮತಕ್ಷೇತ್ರ ಒಳಗೆ ಬರೋಬ್ಬರಿ ಜೋಳ ಬರಕತ್ತಿಲ್ಲ, ಕೊಟ್ರೇನದ ಜೋಳ ಭಾಳ ಹೊಲಸು ಕೊಡಕತ್ತಾರ. ಅದರೊಳಗೆ ಬೂದಿ, ಅದರೊಳಗೆ ಹಿಟ್ಟು, ಅದರೊಳಗೆ ಏನದ ಎಲ್ಲ ಉಸಗ ಪಸಗ ಎಲ್ಲ ಹಿಂಗೆ ಕೊಡಕತ್ತಾರ. ದಯವಿಟ್ಟು ವಿಶೇಷವಾಗಿ ಯಶವಂತರಾವ್ ಗೌಡ ಪಾಟೀಲ್ ಸಾಹೇಬ್ರೆ, ಬಡವ್ರ ಬಗ್ಗೆ ಕಾಳಜಿ ಇರಲಿ ಅಂತ ಈ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೀನಿ. ನಮಸ್ಕಾರ ಎಲ್ಲರಿಗೂ ಇಂಡಿ ಮಂದಿಗೆ.